ಹಾಫ್ ಇಯರ್ ಬರ್ತ್ಡೇನ ಸಿಂಪಲ್ ಆಗಿ ಮನೆಯಲ್ಲೇ ಡೆಕೋರೇಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದು ಡೆಕೋರೇಷನ್ಗೆ ಪ್ರಿಪ್ರೇಷನ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಹರ್ಷು ವ್ಲಾಗ್ಸ್ ಕನ್ನಡ. ಇದು ಫ್ರೈಡೇನ ವ್ಲಾಗ್ ಆಗಿರುತ್ತೆ. ಮನೆಯಲ್ಲೇ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಪಾಪು ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ನಾವು ಬಲೂನ್ನೆಲ್ಲ ಫಸ್ಟು ಬ್ಲೋ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ಒಂದು ಕಾರ್ಡ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಲೈನ್ನ ನಾವು ರೆಡಿ ಮಾಡ್ಕೊಂಡ್ವಿ, ಇಟ್ಸ್ ಮೈ ಹಾಫ್ ಬರ್ತ್ಡೇ ಅಂತ. ಅದ್ರ ಜೊತೆಗೆ ನನ್ನ ತಂಗಿ ಬಟರ್ಫ್ಲೈಸ್ನೆಲ್ಲ ರೆಡಿ ಮಾಡ್ಕೊಂಡ್ಲು. ಅದ್ರ ಬೇಸ್ ಬಂದು ಗ್ರೀನ್ ಕಲರ್ ಇತ್ತು, ಮೇಲ್ಗಡೆ ಬಂದು ಗೋಲ್ಡನ್ ಕಲರ್ ಇತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬ್ಲೋ ಮಾಡಿರೋ ಬಲೂನ್ನ ನಾವು ಈ ರೀತಿ 4 ಬಲೂನ್ನ ಕಟ್ಬಿಟ್ಟು ಅದ್ರ ಜೊತೆಗೆ 4 ಬಲೂನ್ ಕಟ್ಟಿರೋದನ್ನ ನಾವು ಟೈ ಮಾಡಿಬಿಟ್ಟು ಹಾಫ್ ಆರ್ಚ್ ಥರ ಮಾಡ್ಕೊಂಡ್ವಿ ನಾವು. ಅಂದರೆ ಒಂದು ಅರ್ಧ ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಬೆಡ್ ಮೇಲೆ ಒಂದು ಸ್ಯಾರಿನ ಹಾಕಿ ಟ್ರಾನ್ಸ್ಪರೆಂಟ್ ನೆಟೆಡ್ ಸ್ಯಾರಿನ ಒಂದು ಕಡೆ ಆರ್ಚ್ ಥರ ಮಾಡ್ಕೊಂಡಿದ್ವಿ ಅಲ್ಲ, ಆ ಬಲೂನ್ನ ನಿಲ್ಲಿಸ್ಕೊಂಡ್ವಿ ನಾವು. ನಾವು ಕಾರ್ಡೆಲ್ಲ ಹಾಕಿಬಿಟ್ಟು ಟ್ಯಾಗ್ ಮಾಡಿದ್ವಿ ಅಲ್ವಾ, ಒಂದು ಇಟ್ಸ್ ಮೈ ಹಾಫ್ ಬರ್ತ್ಡೇ ಅಂತ. ಆ ಲೈನನ್ನು ನಾವು ಅಲ್ಲಿ ಗೋಡೆ ಮೇಲೆ ಸ್ಟಿಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೇನಾದರೂ ಈ ಡೆಕೋರೇಷನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಆ ಟ್ಯಾಗ್ನ ಮಿಡಲಲ್ಲಿ ಹಾಕ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟಿಕ್ ಮಾಡ್ಕೊಂಡ್ವಿ. ಅನಿತಾ ಒಬ್ಳೇ ಕಷ್ಟಪಡ್ತಾ ಇದ್ಲು. ಸೊ ನನ್ನ ತಂಗಿ ಕಷ್ಟಪಡ್ತಾ ಇರೋದು ನೋಡಿ ಪಾಪ ನಮ್ಮಮ್ಮ ಕೂಡ ಬಂದು ಹೆಲ್ಪ್ ಮಾಡಿದ್ರು. ಅವರಿಗೂ ತುಂಬ ಕೆಲಸ ಆಯಿತು, ಬಟ್ ಆದರೆ ಅವಳು ಒಬ್ಬಳೇ ಕಷ್ಟಪಡ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಅವರು ಬಂದು ಸ್ವಲ್ಪ ದಾರ ಎಲ್ಲ ಕಟ್ಕೊಟ್ಟು ಹೆಲ್ಪ್ ಮಾಡಿದ್ರು. ಅಪ್ಪ ಕೂಡ ಬಂದು ಮಧ್ಯದಲ್ಲಿ ಸಜೆಷನ್ಸ್ ಕೊಟ್ಟರು, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಸೊ ಒಂಥರ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮನೆಯಲ್ಲೇ ಡೆಕೋರೇಷನ್ ಮಾಡೋದ್ರಿಂದ ಇಷ್ಟೊಂದು ಖುಷಿಯಾಗಿರುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ನಾನು ಪಾಪು ನಾವು ನೋಡ್ಕೊತಾ ಇದ್ದಿದ್ದರಿಂದ ಪಾಪ ಅವಳು ಒಬ್ಬಳೇ ಎಲ್ಲ ಡೆಕೋರೇಷನ್ನು ಮಾಡಿದ್ಲು. ಇಟ್ಸ್ ಮೈ ಹಾಫ್ ಬರ್ತ್ಡೇ ಅಂತ ಕಾರ್ಡ್ ಇತ್ತಲ್ಲ, ಆ ಕಾರ್ಡ್ನ ಮಧ್ಯದಲ್ಲಿ ಸ್ಟಿಕ್ ಮಾಡಿದ್ದಾಳೆ. ಆ ಸ್ಟಿಕ್ ಮಾಡಿರೋದ್ರ ಮೇಲ್ಗಡೆನೇ ಬರೋ ಥರ ಅವಳು ಲೈಟಿಂಗ್ಸ್ನ ಕೂಡ ಅಲ್ಲೇ ಗೋಡೆಗೆ ಅಂಟಿಸ್ಕೊತಾ ಇದ್ದಾಳೆ. ಅದನ್ನೆಲ್ಲ ಸ್ಟಿಕ್ ಮಾಡಿದ್ಮೇಲೆ ಲೈಟ್ ಆನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಕಾಸ್ ಲೈಟ್ ಕಲರ್ ಬಲೂನ್ಸ್ ಎಲ್ಲ ಇದ್ದಿದ್ದರಿಂದ ಅದು ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಲೈಟ್ ಆನ್ ಮಾಡಿದ್ಮೇಲೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ ಈ ಬ್ಯಾಕ್ಗ್ರೌಂಡಲ್ಲಿ. ಅದಾದಮೇಲೆ ಮೇಲ್ಗಡೆ ಕೂಡ ಸಿಂಗಲ್ ಬಲೂನ್ಸ್ನ ಅವಳು ಹಾಗೆ ಗೋಡೆಗೆ ಅದನ್ನು ಸ್ಟಿಕ್ ಮಾಡಿದ್ಲು. ಕಂಪ್ಲೀಟಾಗಿ 100% ಎಫರ್ಟ್ ಅವಳದೇ ಇತ್ತು. ಪಾಪ ಅವಳು ಒಬ್ಳೇ ಎಲ್ಲನೂ ಡೆಕೋರೇಟ್ ಮಾಡಿದ್ಲು. ಏನೂ ಐಡಿಯಾ ಇಲ್ಲದೆ ಬ್ಲ್ಯಾಂಕಾಗಿ ಬಂದು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಅವಳಿಗೆ ಹೇಗೆ ಬರುತ್ತೋ, ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಅವಳು ಡೆಕೋರೇಷನ್ ಮಾಡಿದ್ಲು. ತುಂಬ ಚೆನ್ನಾಗಿ ಬಂತು ಡೆಕೋರೇಷನ್ ಅಂತೂ. ಆಮೇಲೆ ಆ ಬಟರ್ಫ್ಲೈಸ್ನೆಲ್ಲ ಅವಳು ಅಲ್ಲಿ ಸ್ಟಿಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ಬಲೂನ್ಸ್ ಮೇಲ್ಗಡೆನೇ. ಅದಾದಮೇಲೆ ಒಂದು 3 ಬಟರ್ಫ್ಲೈನ ಅವಳು ಗೋಡೆ ಮೇಲೆ ಕೂಡ ಸ್ಟಿಕ್ ಮಾಡಿದ್ದಾಳೆ. ಈ ಬಲೂನ್ಸ್ ಆಗಿರ್ಬೋದು, ಬಟರ್ಫ್ಲೈಸ್ ಆಗಿರ್ಬೋದು, ಇದು ಎಲ್ಲನೂ ನಾವು ಶಾಪಲ್ಲೇ ಇದನ್ನು ತೊಗೊಂಡು ಬಂದಿರೋದು. ಆನ್ಲೈನ್ ಏನು ನಾವು ಆರ್ಡ್ರ್ ಮಾಡಿರಲಿಲ್ಲ. ಸೊ ಏನು ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ಅವಳು ಇದನ್ನೆಲ್ಲ ತೊಗೊಂಡು ಬಂದು ಡೆಕೋರೇಷನ್ ಮಾಡಿ ಮಾಡೋಣ ಅಂತ ಮಾಡಿದ್ಲು. ಕೇಕ್ ಕೂಡ ನಾವು ಕಸ್ಟಮೈಸ್ಡ್ ಕೇಕ್ನ ತರಿಸಿದ್ವಿ. ಇದು ಬೆಂಗಳೂರಿಂದ ನಾವು ತರಿಸಿದ್ದು. ಸ್ವಪ್ನ ಅಂತ ನಮಗೆ ಕೇಕ್ ಮಾಡಿಕೊಟ್ಟಿದ್ದು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಹೋಗಿ DM ಮಾಡಿ ತರಿಸ್ಕೊಳ್ಬೋದು. ಅವ್ರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸ್ವೀಟ್ ಲೇಯರ್ಸ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸ್ಡ್ ಕೇಕು ಹೋಗಿ ಒಂದ್ಸಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ನ ಚೆಕ್ ಮಾಡಿ ಆರ್ಡರ್ ಮಾಡಿ. ಯಾರಿಗಾದರೂ ಆರ್ಡರ್ ಕೊಟ್ಟು ಮಾಡಿಸಿದ್ರೆ ಇಷ್ಟೊಂದು ಖುಷಿ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವಳು ಡೆಕೋರೇಷನ್ ಕಂಪ್ಲೀಟ್ ಮಾಡಿ ಲೈಟ್ ಆಫ್ ಮಾಡಿ ಈ ಲೈಟಿಂಗ್ ಹಾಕಿದ್ಮೇಲೆ ನನಗಂತೂ ನೋಡೋಕೆ ತುಂಬ ಖುಷಿ ಆಯಿತು. ಆ ಬಲೂನ್ ಮೇಲೆ ಬಟರ್ಫ್ಲೈ ಹಾಕಿ ಬಟರ್ಫ್ಲೈ ಮೇಲೆ ಆ ಕ್ಯಾಂಡಲ್ಸ್ ಇಟ್ಟಿದ್ದಂತೂ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಖುಷಿ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.